ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ. ಈಗ ತಾನೇ 2 ದಿವಸಗಳಿಂದ ಹಾರಾಡ್ತಾ ಕಿರ್ಚಾಡ್ತಾ ಬಾಯಿ ಬಂದಂಗೆ ಮಾತಾಡ್ತಾ ಒಂದು ಹೆಣ್ಣು ಮಗಳು ಅಂತ ಹೇಳಿದ್ರೆ ಅದಕ್ಕೆ ಒಂದು ಗೌರವ ಇರ್ತದೆ, ಒಂದು ಸ್ಥಾನಮಾನ ಇರ್ತದೆ. ಆದರೆ ಕೆಲವರು 3 ಬಿಟ್ಟು ನಾನೇ ದೊಡ್ಡವರಂತ ಎಲ್ಲದಕ್ಕೂ ರೆಡಿ ಇರ್ತಾರೆ. ಸೊ ಅದೇ ಥರ ಇವತ್ತು ಒಂದು ಹೆಣ್ಣು ಮಗಳು ನನ್ನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನ ಆಡಿ ಫೇಸ್ಬುಕ್ ಲೈವಲ್ಲಿ ಸಾಕಷ್ಟು ಮಾತಿಗೆ ಇತಿಮಿತಿಲ್ದೆ ಮಾತಾಡೋದಂಥ ಸೋ ಕಾಲ್ಡ್ ಏನ್ರಿ ಮೀಡಿಯಾ ಅಂತ ಹೇಳ್ತಾರಲ್ಲ, ಅವ್ರು ಯಾರು ಗೊತ್ತಾ? ಎಲ್ಲ ನಿಮ್ಮ ಮುಂದೆ ಬಿಚ್ಚಿರ್ತೀನಿ ನೋಡಿ. ಫಸ್ಟು ಇದೇನು ಹೇಳಿದ್ದು? ವೃದ್ಧನ ಕೊಲೆ, ಮಹಿಳೆ ಸೆರೆ. ಯಾರು? ಪವಿತ್ರ ನಾಗರಾಜ್. ವಿತ್ ಡಾಕ್ಯುಮೆಂಟ್ ಮಾತಾಡ್ತೀನಿ ನಾನು. ಇದು SK ಉಮೇಶ್ ಸಾಹೇಬರು ಏನು ನಮ್ಮ ಜಿಗಣಿ ಪೊಲೀಸ್ ಲಿಮಿಟಲ್ಲಿ DOSP ಆಗಿದ್ದರು. 60 ವರ್ಷ ಮುದುಕನ್ನ ಕರ್ಕೊಂಡೋಗಿ ಕೆರೆಯಲ್ಲಿ ತಳ್ಳಿಬಿಟ್ಟು ಸಾಯಿಸಿ ಆ ಕೇಸ್ನ ಮುಚ್ಚಾಕ ಓಡಾಡ್ತಾರೆ. ಆಗ ನಮ್ಮ SK ಉಮೇಶ್ ಸಾಹೇಬರು ಕೂಡಲೇ ತನಿಖೆ ಮಾಡಿ ಆಗ ಸಂಧ್ಯಾ ಮತ್ತು ಅವರಮ್ಮ ಇಬ್ಬರನ್ನು ಅರೆಸ್ಟ್ ಮಾಡಿ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ 8 ವರ್ಷ ಜೈಲಿಗೆ ಕಳಿಸ್ತಾರೆ. ಯಾರನ್ನ? ಸೋ ಕಾಲ್ಡ್ ಸಂಧ್ಯಾ, ಏನ್ರಿ ಮೀಡಿಯಾ ಸಂಧ್ಯಾ. ಸೊ ಈ ಸಂಧ್ಯಾ ಈ ಕೇಸು ಒಂದು ಲ್ಯಾಂಡ್ ವಿಚಾರಾಗಿ ಮುತ್ಕನ್ ಕೊಲೆ ಮಾಡಿ 8 ವರ್ಷ ಜೈಲಿಗೆ ಹೋಗ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಉಮೇಶ್ ಸಾಹೇಬರು ಪಾಪ ನಮ್ಮ ಕರ್ನಾಟಕದ ಒಂದು ಎಕ್ಸಲೆಂಟ್ ಸೂಪರ್ ಪೊಲೀಸ್ ಅಂತ ಹೇಳ್ಬೋದು SK ಉಮೇಶ್ ಸಾಹೇಬರು. ಅವರು ಇದ್ದಂಥ ಕಾಲಘಟ್ಟದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿರ್ತಾರೆ. ನನಗೂ ಸಹ ಸ್ನೇಹಿತರು, ಒಳ್ಳೆ ಆತ್ಮೀಯರು, ತುಂಬ ಒಳ್ಳೆ ಮನುಷ್ಯ. ಸೊ ಅವ್ರನ್ನ ಈ ಪವಿತ್ರ ಸಂಧ್ಯಾ ನೋಡಿ, SK ಉಮೇಶ್ ಅವನೊಬ್ಬ ದೊಡ್ಡ ಲೋಫರ್ ಅಂತ ಮೆಸೇಜ್ ಮಾಡ್ತಾಳೆ. ಯಾರು ಹೇಳಿ? ಪೊಲೀಸ್ ಡಿಪಾರ್ಟ್ಮೆಂಟ್ SK ಉಮೇಶ್ ಸಾಹೇಬರಿಗೆ ದೊಡ್ಡ ಲೋಫರ್ ಅಂತ ಮೆಸೇಜ್ ಮಾಡ್ತಾಳೆ. ಅವರ ಒಂದು ಯೋಗ್ಯತೆ ಏನಂತ, ಅವಳ ಯೋಗ್ಯತೆ ಅಂತ ನೀವು ತಿಳ್ಕೊಳ್ಳಿ. ಒಂದು ಅದಾದಮೇಲೆ P ಮೂರ್ತಿ ದಲಿತ ಲೀಡ್ರು ದಲಿತ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಲ್ಲ ಅಂತ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಳ್ತಾಳಲ್ವಾ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ದಲಿತ ಹೆಣ್ಣುಮಗಳು ಲೀಲಾವತಿ ಮನೆಗೆ ನುಗ್ಗಿ ಹೊಡೆದಿ ಬೈದಿ ಗಲಾಟೆ ಮಾಡಿ ಇದೇ ಪವಿತ್ರ ನಾಗರಾಜ್ ಮೇಲೆ ಅಲ್ಟ್ರಾಸಿಟಿ ಕೇಸು ಮತ್ತು ಟ್ರೆಸ್ಪಾಸ್ ಕೇಸು ಕಾಮಾಕ್ಷಿಪಾಳ್ಯ ಪೊಲೀಸರು ರಿಜಿಸ್ಟರ್ ಆಗಿದೆ. ಅದು ದಾಖಲೆ ಇದೆ. ಅದಾದಮೇಲೆ ವೀಣಾ ಅಂತ ಹುಡುಗಿಗೆ 25 ಲಕ್ಷ ದುಡ್ಡಿಸ್ಕೊಂಡು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೋಸವನ್ನು ಮಾಡಿರ್ತಾರೆ. ಅದರ ವಿರುದ್ಧನೂ ದೂರು ದಾಖಲೆ, ಅದು FIR ಕಾಪಿ. ಇದು ನೋಡಿ, ಕನ್ನಡಪ್ರಭ ನ್ಯೂಸು ಇದು ನಾನು ತಯಾರು ಮಾಡಿರೋದಲ್ಲ. ಕನ್ನಡಪ್ರಭ ನ್ಯೂಸಲ್ಲಿ ಸರ್ಕಾರಿ ಉದ್ಯೋಗ ಕೊಡಿಸೋದಾಗಿ 20 ಲಕ್ಷ ವಂಚಿಸಿದ ಕೈ ಕಾರ್ಯಕರ್ತೆ ನೋಡಿ, ಅವಳ ಫೋಟೋ ಕಾಣಿಸ್ತಿದ್ಯಾ? 20 ಲಕ್ಷ ವಂಚನೆ. ಸೊ ಈ ಥರ ಸ್ನೇಹಿತರೆ ಹಲವಾರು ದೊಡ್ಡ ಒಂದು ಮಾಧ್ಯಮಗಳಲ್ಲಿ ಇವಳ ಬಗ್ಗೆ ಸಾಕಷ್ಟು ನ್ಯೂಸ್ಗಳನ್ನ ಮಾಡಿರ್ತಾರೆ. ಮತ್ತು ಪೊಲೀಸ್ ಕೆಲಸ, ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ನೋಡಿ ಎಲ್ಲ ಪೇಪರ್ಗಳಲ್ಲಿ TVಗಳಲ್ಲಿ ಇವಳ ಬಗ್ಗೆ ಸಾಕಷ್ಟು ಬಂದಿರ್ತದೆ. ಇದೆಲ್ಲ ಪಕ್ಕ ಇದು, ಯಾಕಂದರೆ ಸೊ ಇದು. ಆಮೇಲೆ ಮತ್ತೆ ವೀಣಾ ಆಯಿತು, ಸಂಧ್ಯಾ ಆಯಿತು, ಮತ್ತು ಯಾರೊಬ್ಬ ಮೈಸೂರು ಹುಡುಗ. ಇಲ್ಲಿ ಸುಮಾರು FIRಗಳಿದೆ, ನಾನು ಇದೆಲ್ಲ ತೋರಿಸ್ಕೊಂಬರ್ತೀನಿ. ಬಟ್ ನಿಮಗೆಲ್ಲ ವಿತ್ತು ನಾನು ರೆಕಾರ್ಡ್ ಸಮೇತ ಹೇಳ್ತೀನಿ. ಸೊ ಇದೆಲ್ಲ ಆದಮೇಲೆ ಈ ಸಂಧ್ಯಾ ಪವಿತ್ರ ಈ ಅಮ್ಮನಿಗೆ ಆಕ್ಚುಲಿ ಬಂದ್ಬಿಟ್ಟು V2 ಸೂರ್ಯನ ಕಡೆ ನನಗೆ ಪರಿಚಯ ಆಗಿದ್ದು. ಒಂದು ದಿವಸ ನಾನು ಶೂಟಿಂಗ್ ಮುಗಿಸ್ಕೊಂಡ್ಬರ್ಬೇಕಾದ್ರೆ V2 ಸೂರ್ಯ ಮತ್ತು ಈ ಸಂಧ್ಯಾ ಪವಿತ್ರ ಇಬ್ಬರು ಹೋಟೆಲ್ ಸಿಕ್ಕಿದ್ರು. ಹೋಟೆಲ್ ಸಿಕ್ಕಿ ನನಗೆ ಮಾತಾಡಬೇಕಾದ್ರೆ ಅವಾಗ ಪರಿಚಯ ಆಯಿತು. ಸೊ ಸುಮಾರು ನಾನು ಕಾರ್ಯಕ್ರಮಗಳು ನೋಡಿದೆ. ಅದಾದಮೇಲೆ V2 ಸೂರ್ಯನಿಗೂ ಮತ್ತು ಸಂಧ್ಯಾ ಪವಿತ್ರನಿಗೂ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಗಂಡ ಹೆಂಡತಿ ಹೇಳಿ
ಅವರು ಮದುವೆ ಮಾಡ್ಕೊಂಡಿದೆ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ V2 ಚಾನಲ್ ನಡೆಸ್ಕೊಂಡಿದ್ರು. ಅದ್ರ ಮಧ್ಯದಲ್ಲಿ ಅವರಿಬ್ಬರು ಕಿತ್ಲಾಟ ಆಯಿತು. ಕಿತ್ಲಾಟ ಆದಾಗ ನನಗೆ ಫೋನ್ ಮಾಡಿ, ಅಣ್ಣ V2 ಸೂರ್ಯ ನನಗೆ ಮೋಸ ಮಾಡ್ಬಿಟ್ಟ, ನನ್ನ ಗಂಡ ನಾನು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟ, ಹಂಗೆ ಮಾಡ್ದೆ ಹಿಂಗೆ ಮಾಡ ಅಂತೇಳಿ ಒಂದಷ್ಟು ಕಥೆಗಳನ್ನ ಕಟ್ಟಿದ್ರು. ಆವಾಗ ನಾನು ಆಯಿತು ಬಿಡಮ್ಮ, ಏನೋ ಒಂದು ಸಮಾಧಾನ ಮಾಡೋಣ ಅಂತೇಳಿ ಭರವಸೆನ ಕೊಟ್ಟಿದ್ದೆ. ಅದಾದಮೇಲೆ V2 ಸೂರ್ಯನಿಗೂ ಸಂಧಿನೂ ಗಲಾಟೆ ಆಗುತ್ತೆ. ನಂದು ಮೂವಿ ಶೂಟಿಂಗ್ದು ಆರ್ ಡಿಸ್ಕ್ ಬಂದು V2 ಸೂರ್ಯ ಆಫೀಸಲ್ಲಿ ಇರ್ತದೆ. CG ವರ್ಕ್ ಮಾಡೋಕ್ಕೆ ಮಧು ನಾನು ಕೊಟ್ಟಿರ್ತೀನಿ. ಆರ್ ಡಿಸ್ಕು ಮಧುಗೂ ಸೂರ್ಯನಿಗೂ ಗಲಾಟೆ ಆದಾಗ ಆರ್ ಡಿಸ್ಕ್ ವಾಪಸ್ ಕೊಟ್ಟಿರಲ್ಲ. ಆವಾಗ V2 ಸೂರ್ಯನಿಗೆ 2 ಲಕ್ಷ ರೂಪಾಯಿ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ಇದೇ ಸಂಧಿನ ಕೈಲಿ ಆರ್ ಡಿಸ್ಕ್ ಇರ್ತದೆ, ಅಮೌಂಟ್ ತಗೊಂಡಾದ್ಮೇಲೆ ನಮ್ಗೆ ಆರ್ ಡಿಸ್ಕ್ ಕೊಡ್ದಂಗೆ ಇದೇ ಸಂಧ್ಯಾ ನಮ್ಮ ಆರ್ ಡಿಸ್ಕ್ ತಗೊಂಡು ಕಳ್ಳಿ ಥರ ಓಡೋಗ್ತಾಳೆ. ಎಷ್ಟು ಹೇಳಿ, ಕಳ್ಳಿ ಥರ ಓಡೋಗ್ತಾಳೆ. ಇದೇ ನಾಗರವೇ ನಮ್ಮೂರ ತಿಂಡಿ ಆಫೀಸು V2 ಸೂರ್ಯ ಆಫೀಸಿಂದ. ಆಗ ನಾವು ತಕ್ಷಣ ಕೆಡೆ ಬಂದು ನಾನು V2 ಸೂರ್ಯ ಮತ್ತೆ ಇಮಿಡಿಯೇಟಾಗಿ ಹೋಗಿ ಏನು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ದೂರನ್ನ ದಾಖಲೆ ಮಾಡ್ತೀವಿ. ಪವಿತ್ರ ಸಂಧ್ಯಾ ಮೇಲೆ ನಮ್ಮ ಆರ್ ಡಿಸ್ಕ್ ತಗೊಂಡು ಓಡೋಗಿದ್ದಾಳೆ ಕಳ್ಳಿ ಅಂತೇಳಿ. ಇದು ನಾವೇನು ಹುಟ್ಟಿಸ್ಕೊಂಡು ಹೇಳೋದಿಲ್ಲ. ಸೊ ಅಲ್ಲಿ ಕೊಟ್ಟಾದ್ಮೇಲೆ ಅವತ್ತು ರಾತ್ರಿ ಯಾರು ಅಲ್ಲಿ ಪೊಲೀಸರಿರಲ್ಲ, ಮತ್ತೆ ಅವಳು ಬರ್ತಾಳೆ, ತಗೊಳ್ಳಿ ನೀವು ಮಾಡಿಸ್ಕೊಂತ ಸ್ಟೇಷನಲ್ಲಿ ಹ್ಯಾಂಡ್ ಓವರ್ ಮಾಡ್ತಾಳೆ. ಅದಾದಮೇಲೆ ನಾವು ಕಂಪ್ಲೇಂಟ್ ಕೊಡೋಕ್ಕಲ್ಲ, ದೆನ್ ನಾವು ರಿಟರ್ನ್ ಆಗ್ಬಿಡ್ತೀವಿ. ಸೊ ಅದಾದಮೇಲೆ ಅಲ್ಲಿಂದ ಇವತ್ತು ತನಕ ನಮ್ಗಳು ಯಾವುದೇ ರೀತಿ ಸಂಬಂಧ ಇರಲ್ಲ. ಆಯ್ತಾ, ಸಂಬಂಧ ಇರಲ್ಲ, ನಾನು ಮಾತುಕತೆ ಮಾತಾಡಿರಲ್ಲ. ಈ ಒಂದು ಜಿದ್ದನ್ನ ಅವಳು ಮೈಂಡಲ್ಲಿ ಇಟ್ಕೊಂಡಿರ್ತಾಳೆ. ಇಟ್ಕೊಂಡಾದ್ಮೇಲೆ ಮೊನ್ನೆ ಪವಿತ್ರ ಅಂತ ಒಂದು ಹೆಣ್ಣು ಮಗಳು, ಭೀಮಪುತ್ರಿ ಪವಿತ್ರ ಅಂತ, ನಮ್ಮ ಭಾಸ್ಕರ್ ಪ್ರಸಾದ್ ಅಂತ DSS ರಾಜ್ಯಾಧ್ಯಕ್ಷರು ಮತ್ತು ಅವರು ಒಂದು ದೊಡ್ಡ ಮಟ್ಟದ ಹೋರಾಟಗಾರರು, ಅವ್ರ ಬಗ್ಗೆ ಒಂದಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿಬಿಟ್ಟು ಮಾಡಿ ಅವರಿಬ್ಬರಲ್ಲಿ ಒಂದು ಕಾಂಟ್ರವರ್ಸಿ ಆಗಿರ್ತದೆ. ನನಗೆ ಫೋನ್ ಮಾಡ್ತಾಳೆ ಪವಿತ್ರ, ಅಣ್ಣ ನನಗೆ ಭಾಸ್ಕರ್ ಪ್ರಸಾದ್ ಕೆಟ್ಟದ ಮೆಸೇಜ್ ಮಾಡಿದ್ದಾರೆ, ಸೊ ನನಗೇನೋ ಸಮಸ್ಯೆ ಆಗಿ ದಯವಿಟ್ಟು ನೀವು ಬನ್ನಿ ಅಂತಾಳೆ. ನಾನು ಏನಮ್ಮ ನನ್ನ ಸ್ನೇಹಿತರವರು ಯಾಕೆ ಬರಬೇಕು ಅಂತ ಹೇಳ್ತೀನಿ. ಅಲ್ಲಿ ಹೋಗಿ ಮಾತುಕತೆ ಕುತ್ಕೊಂಡಾದ್ಮೇಲೆ ನಾನು ಭಾಸ್ಕರ್ ಪ್ರಸಾದ್ ಅವರು ಎಲ್ಲ ಅವರು ಮೆಸೇಜ್ ಮಾಡಿ ತೋರಿಸಿದಾಗ ಪವಿತ್ರ ಹೆಣ್ಣುಮಗಳು ತಪ್ಪಾಗಿ ಆ ಹೆಣ್ಣುಮಗಳೇ ಒಂದು ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾರೆ. ಸೊ ನಾನು ಹೇಳ್ತೀನಿ, ನೋಡಮ್ಮ ಪವಿತ್ರ, ನಿಂದೇ ತಪ್ಪಿದೆ, ತಪ್ಪಿದ್ಕೊಂಡು ನೀನು ಯಾಕೆ ಇನ್ನೊಬ್ಬರ ಮೇಲೆ ನೀನು ಈ ರೀತಿ ಮಾಡ್ತೆ ಅಂತೇಳಿ ನಾವೆಲ್ಲ ಮಾತಾಡಿಕೊಂಡು ಒಂದಷ್ಟು ಕೋಪ ಮಾಡ್ಕೊಂಡು ಹೆಣ್ಮಗಳು ಮತ್ತೆ ಕೆಳಗೆ ಹೋಗ್ತಾಳೆ. ಮತ್ತೆ ಮೇಲ್ ಕರೆದ್ಬಿಟ್ಟು ಸಮಾಧಾನ ಮಾಡ್ತೀವಿ. ಸಮಾಧಾನ ಮಾಡಾದ್ಮೇಲೆ ಆಯಿತು, ನಾನು ಇವೆಲ್ಲ ಏನು ನಾನು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಹಾಕೋಕ್ಕಲ್ಲ, ನನಗೆ 2.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡಿ. ಫಸ್ಟು 10 ಲಕ್ಷ ಕೇಳ್ತಾರೆ, ಆಮೇಲೆ 2.5 ಲಕ್ಷ ದುಡ್ಡನ್ನು ಕೊಟ್ಬಿಡಿ ಅಂತೇಳಿ ಕೇಳ್ತಾರೆ. ಕೇಳಿದಾಗ ನಾವು ಮತ್ತೆ ಮಂಜುಳಾ ಮೇಡಮು, ಹರಿರಾಮ್ ಅವರು ಮತ್ತು ಏನು ನಮ್ಮ ರಮೇಶ್ ಅವರು ನಾವು ಕೇಳ್ತೀವಿ, ಅಲ್ಲಮ್ಮ ನೀನು ಈ ರೀತಿ ದುಡ್ಡನ್ನು ಡಿಮ್ಯಾಂಡ್ ಮಾಡೋದು ಹನಿ ಟ್ರಾಪ್ ಕೇಸ್ ಆಯ್ತಿದ್ದೆಲ್ಲ ಬೇಡಮ್ಮ ಅಂತ ಹೇಳಿದಾಗ ಅವಾಗ ವಾಟ್ಸಪ್ ಕಾಲಲ್ಲಿ ಇದೇ ಸಂಧ್ಯಾ ಪವಿತ್ರ ಕಾಲ್ ಮಾಡಿ ಇವಳು ಮಾತಾಡ್ತಾಳೆ, ಇಷ್ಟು ಡಿಮ್ಯಾಂಡ್ ಮಾಡಿದ್ದೀನಿ, ಕೊಡಬೇಕಾ ಬೇಡವಾ ಏನಂತ. ಸೊ ಅವಾಗ ಇವಳು ಬಂದ್ಬಿಟ್ಟು ಆಲ್ರೆಡಿ ನನ್ನ ಬಗ್ಗೆ ಹೇಳಿ ಕಳಿಸಿರ್ತಾಳೆ. ಯಾರು? ಸಂಧ್ಯಾ ಪವಿತ್ರ. ಪಿ ಮೂರ್ತಿನ ಬಿಡ್ಬೇಡ, ಅವನು ಏನಾರ ಮಾಡಿ ಇದು ಮಾಡು, ಡಿಮ್ಯಾಂಡ್ ಮಾಡು, ಇವರೆಲ್ಲ ದೊಡ್ಡ ಕಳ್ಳರು, ರೋಲ್ ಕಾಲು, ಹಂಗೆ ಹಿಂಗೆ ಅಂತೇಳಿ ಇಲ್ಲದ ಸಲ್ಲದಾಗ ಹೇಳಿರ್ತಾಳೆ. ಸೊ ಅದಾದಮೇಲೆ ನಾವೇನು ಮಾಡ್ತೀವಿ, ಆಯಿತು ಹೋಗಮ್ಮ ಅಂತ ಜಗಳ ಆದಮೇಲೆ ನಾವೇನು ಮಾಡ್ತೀವಿ, ನಾವು ಭಾಸ್ಕರ್ ಪ್ರಸಾದ್ ಮತ್ತು ಎಲ್ಲ DSS ಲೀಡ್ಗಳು ಒಂದು 10 ಜನ ಶಿವಾಜಿನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಹೋಗ್ಬಿಟ್ಟು 200 ಪೇಜ್ ಹಾಳೆನ ಅಲ್ಲಿ ನಾವು ಇನ್ಸ್ಪೆಕ್ಟರ್ ಕೊಡ್ತೀವಿ. ನೋಡಿ ಸ್ವಾಮಿ, 200 ಪೇಜ್ ಹಾಳೆ ಈ ರೀತಿ ಕೆಟ್ಟ ಮೆಸೇಜ್ ಮಾಡಿ ನಮ್ಮನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಹಾಕ್ತಿಂದ ಭಾಸ್ಕರ್ ಪ್ರಸಾದ್ ಧಮಕಿ ಹಾಕ್ತಿದ್ದಾರೆ ಅಂತ ಹೇಳಿದ್ಮೇಲೆ, ಸೊ ಇದ್ರ ಜೊತೆಲಿ ಯಾರ್ಯಾರು ಅಂತ ಹೇಳ್ಬಿಟ್ಟು A1 ಪವಿತ್ರ, A2 ಸಂಧ್ಯಾ ಪವಿತ್ರ, ಇವರಿಬ್ಬರು ಕೇಸ್ ಫಿಕ್ಸ್ ಆಗುತ್ತೆ. ಅಲ್ಲಿಂದ ಇವಳು ಆರ್ಭಟ ಸ್ಟಾರ್ಟ್ ಆಯ್ತದೆ. ಪಿ ಮೂರ್ತಿ ಒಬ್ಬ ರೌಡಿ ಶೀಟ್ರು, ಒಬ್ಬ ಕಳ್ತನ ಮಾಡೋನೆ, ಕಳ್ತನ ಕೇಸಿದೆ, ಬೆಂಗಳೂರು ರೋಲ್ ಕಾಲ್ ಮಾಡ್ತಾನೆ ಅಂದ್ಬಿಟ್ಟು ಎಲ್ಲ ಥರದ್ದು ಫೇಸ್ಬುಕ್ಕಲ್ಲಿ ಏನೇನು ಬೇಕು ಎಲ್ಲ ಹಾಕ್ಕೊಂಡು ಬರ್ತಾಳೆ. ಯಾರು? ಪವಿತ್ರ ಸಂಧ್ಯಾ. ನಾನು ಹೇಳೋದೊಂದು, ನಾವು ನಿನ್ನ ಥರ ಕೊಲೆ ಮಾಡಿ ಜೈಲಿಗೆ ಹೋಗಿಲ್ಲ, ನಿನ್ನ ಥರ ಹನಿ ಟ್ರಾಪ್ ಮಾಡಿಲ್ಲ, ನಿನ್ನ ಥರ ಗಂಡು ಮಕ್ಕಳ ಹತ್ರ ರೋಲ್ ಕಾಲ್ ಮಾಡಿಲ್ಲ, ನಿನ್ನ ಥರ ನಾನು ಬೇರೆ ಬೇರೆ ಥರ ಧಮಕಿ ಹಾಕಿ ವಸೂಲಿ ಮಾಡೋಂಥದ್ದು ಮಾಡಿಲ್ಲ. ನಾವೆಲ್ಲ ಕಷ್ಟಪಟ್ಟು ತುಂಬ ಕಷ್ಟದಿಂದ ಬೇಸಿಕ್ಕಾಗಿ ನಾವು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಮಾಡಿಕೊಂಡು ಅಂತಂತವ್ ಬೆಳ್ಕೊಂಬಂದಿದ್ದೀವಿ. ಆಯಿತಾ? ಸೊ ನೀನು ನನ್ನ ಬಗ್ಗೆ ಏನೇ ಸಾವಿರ ಮಾತಾಡು. ಇವತ್ತು ಪಿ ಮೂರ್ತಿ ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ, ಗೂಗಲ್ ಹೊಡೆದ್ರೆ, ನಾನು ರೌಡಿನ ಹೋರಾಟಗಾರನ ಅನ್ನೋದು ಅಲ್ಲಿ ತೋರಿಸ್ತದೆ. ಆಯಿತಾ? ನಾನೊಬ್ಬ ಸಾಗರ್ ಎಂಟರ್ಪ್ರೈಸ್ ಮಾಲೀಕ, ಒಂದು ಫಿಲಿಮ್ ಪ್ರೊಡ್ಯೂಸ್ ಮಾಡಿದ್ದೀನಿ ಹಿಂದೆ, ಸ್ಲಮ್ ಅಂತ. ಈಗ ಕೋರ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಪ್ಲಸ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಸಮಾಜದಲ್ಲಿ ನನ್ನ ಕೈಲಾದಷ್ಟು ರಾಜ್ಯದ 31 ಜಿಲ್ಲೆಯಲ್ಲೂ ಸಂಘಟನೆ ಮಾಡಿಕೊಂಡು ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿರ್ತೀನಿ. ಇವತ್ತು ಏನು ಹೇಳ್ತೀಯ, ಪಿ ಮೂರ್ತಿ ನಿಮ್ಮ ಬೆಂಬಲಿಗರು 500 ರೂಪಾಯಿ ಬರ್ತಾನೆ ಅಂತ ಹೇಳ್ತೀಯಾ? 500 ರೂಪಾಯಿ 1000 ರೂಪಾಯಿ ಬರೋದು ನಿನ್ನಂತವಳು ಕರ್ಕೊಂಬರೋದು.
ನನ್ನ ಹತ್ರ ಬರೋರು ಪ್ರೀತಿಯಿಂದ ಅಭಿಮಾನದಿಂದ ಬರ್ತಾರಮ್ಮ. ರಾಜ್ಯದ 31 ಜಿಲ್ಲೆಯಲ್ಲೂ ಅಂಬೇಡ್ಕರ್ ಸೇನೆ ಕಟ್ಟಿ ಕನ್ನಡ ನಾಡು ನುಡಿ ಭಾಷೆ ದಲಿತರು ಬಡವ್ರ ಪರವಾಗಿ ಎಷ್ಟು ಹೋರಾಟ ಮಾಡಿದ್ದೀನಿ ಆನ್ ರೆಕಾರ್ಡ್ ಇದೆ. ನೀನು ಯಾವತ್ತು ದಲಿತರ ಪರವಾಗಿ ವಾಯ್ಸ್ ಮಾಡಿದ್ಯಾ? ದಲಿತ ಹೆಣ್ಣು ಮಕ್ಕಳಿಗೆ ಮನೆ ನುಗ್ಗಿ ಹೊಡೆಯೋರು ನೀವು, ಆಯ್ತಾ? ಅಂತ ಕ್ಯಾಟಗರಿ ನಾನಲ್ಲ. ಮತ್ತೆ ಇನ್ನೊಂದು ಏನು ವಿಚಾರ ಹೇಳಿದ್ದೀರಾ, ಪಿ ಮೂರ್ತಿ ನಾಗರಬಾಲಿ ಬಿ ಡಿ ಎ ಸೈಟ್ ತಗೊಂಡು ಮನೆ ಕಟ್ಟಿದ್ದೀನಿ ಅಂತ ಹೇಳ್ತಿಲ್ಲಮ್ಮ. ನಾನು ಬಿ ಡಿ ಎ ಸೈಟಲ್ಲೂ ಮನೆ ಕಟ್ತೀನಿ, ಸದಾಶಿವನಗರದಲ್ಲೂ ಮನೆ ಕಟ್ತೀನಿ, ಡಾಲರ್ಸ್ ಕಾಲೇಜ್ ಮನೆ ಕಟ್ತೀನಿ. ನನ್ನ ಕಷ್ಟಪಟ್ಟಿದ್ದ ದುಡ್ಡು ನಿಮ್ಮ ಅಪ್ಪನ ಮನೆ ಇನ್ನೇನು ತಂದು ಕೊಟ್ಟಿಲ್ಲ, ಅರ್ಥ ಆಯ್ತಾ? ಸೊ ಹಾಗಾಗಿ ನನ್ನ ಒಂದು ಹೋರಾಟಕ್ಕೆ ಧಕ್ಕೆ ತರುವಂಥದ್ದು, ನನಗೆ ಅವಹೇಳನಕಾರಿ ಮಾಡೋಂಥದ್ದು, ನನ್ನ ಫ್ಯಾಮಿಲಿ ಬಗ್ಗೆ ಬೈಯೋದು, ನನ್ನ ಬಗ್ಗೆ ಬೈಯೋದು, ಇದು ತುಂಬ ಯಾವುದೇ ಒಂದು ಜವಾಬ್ದಾರಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಮಾತಾಡೋ ಮಾತಲ್ಲ. ನಾನು ಏನಾದ್ರು ತಪ್ಪು ಮಾಡಿದರೆ, ಯಾವುದಾದ್ರು ಹೆಣ್ಣುಮಕ್ಳು ಅನ್ಯಾಯ ಮಾಡಿದರೆ ತಂದು ಫ್ರಂಟ್ ಲೈನಲ್ಲಿ ನಿಲ್ಲಿಸಲಿ. ನಾಳೆ ಬೆಳಗ್ಗೆ ಗೂಗಲಲ್ಲಿ ಹೊಡೆದ್ರು ಪಿ ಮೂರ್ತಿ ಆಫೀಸು ಡೈರೆಕ್ಷನ್ನು ಲೊಕೇಶನ್ ತೋರಿಸ್ತದೆ. ಇಲ್ಲ ನೀವೆಲ್ಲಿ ಕರೀತಾರೆ ಹೇಳಿ, ನಾವು ಬರ್ತೀವಿ. ಬಂದು ನಾನೇನೋ ತಪ್ಪು ಮಾಡಿದರೆ ಖಂಡಿತವಲ್ಲ ನಾನು ಕಾನೂನಿಗೆ ತಲೆ ಬಗ್ಗಕ್ಕೆ ಸಿದ್ಧವಾಗಿರ್ತೀನಿ. ನಿಂತರ ನೀಚ್ ಕೆಲಸ, ಅವ್ರ ಬಗ್ಗೆ ಪೋಸ್ಟ್ ಮಾಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಎಷ್ಟೋ ಜನ ಇವತ್ತು ನಿಜವಲ್ಲೂ ಸಾಲ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಕೇಳಿ ದುಡ್ಡು ತಂದು ಕೊಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ. ನಾಳೆ ಬೆಳಗ್ಗೆ ಸುಮಾರು ಇಲ್ಲಾಂದ್ರೂ 10 ಜನ ಬರ್ತಾರಮ್ಮ. ನೀನು ಯಾರು ದುಡ್ಡು ಇಸ್ಕೊಂಡು ಎಷ್ಟೆಷ್ಟು ನೀನು ಫ್ರಾಡ್ ಮಾಡಿದ್ದೆ, ಏನೇನು ಮಾಡಿದ್ದೆ ಎಲ್ಲವೂ ಬರ್ತಾರಮ್ಮ, ಆಯಿತಾ? ನಾನಂತೂ ನಿನ್ನ ಲೆವೆಲ್ ಇಳಿಯೋಕ್ಕೆ ನನ್ನ ಕೈಲಿ ಆಗಲ್ಲ. ಯಾಕಂದ್ರೆ ನಾವು ಆ ಥರ ಬಂದವರಲ್ಲ, ನಾವು ತುಂಬ ಜವಾಬ್ದಾರಿಯಿಂದ ಬಂದಂಥವ್ರು. ಹಾಗಾಗಿ ಮತ್ತೆ ಏನೋ ಇದ್ರದ್ದು ಏನು ಹೇಳ್ತಿದ್ದೆ, ಮಂಗಳೂರು ಕಾಲೇಜ್ದು ಫೋನ್ ಮಾಡಿದೆ ಅಂತ. ಆ ಕಾಲೇಜ್ದು ನೀ ನನಗೆ ಫೋನ್ ಮಾಡಿದಾಗ ಎಲ್ಲಿದ್ದೆ ಅಣ್ಣ ಅಂತ ಕೇಳಿದಾಗ ಮಂಗಳೂರಲ್ಲಿ ಇದ್ದೇನಮ್ಮ, ಒಂದು ಪ್ರತಿಭಟನೆ ಐತಮ್ಮ, ನಿನ್ನ ಫೇಸ್ಬುಕ್ಕಲ್ಲಿ ಬೇಕಾದ್ರೆ ನ್ಯೂಸ್ ಮಾಡಂತೇಳಿ ನಾನು ಮಾತಾಡಿದ್ದು. ನಿನ್ನಿಂದ ನನಗೇನು ಬೆಳೆ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇದೇ ಕಾರ್ಕಳದಲ್ಲಿ ಒಬ್ಬ ಸೌಜನ್ಯ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಆ ಹೋರಾಟದಲ್ಲಿ ನಾನು ವೇದಿಕೆ ಮೇಲಿದ್ದೆ, ನೀನು ಇದ್ದೆ. ನಾವು ಪ್ರಾಮಾಣಿಕ ಹೋರಾಟ ಮಾಡಿದ್ರು. ಅದೇ ನೀನೇನು ಮಾಡಿದೆ? ಏನು ಮಾಡಿದೆ? ಆಪೋಸಿಟ್ ಅವ್ರ ದುಡ್ಡು ಇಸ್ಕೊಂಡು ಮಿಂಗಲ್ ಆಗಿ ಆ ಕೇಸ್ನ ಉಲ್ಟಾ ಮಾಡೋಕ್ಕೆ ನೋಡಿದೆ. ಬಟ್ ಆ ಕ್ಯಾಟಗರಿ ಸೇರಿದವ್ರು ನಾವಲ್ಲ. ಹಾಗಾಗಿ ಬಂಧುಗಳೇ, ಈ ಒಂದು ಏನು ಪವಿತ್ರ ಸಂಧ್ಯಾ ಇವ್ರದ್ದು ಸುಮಾರು 50 ಕೇಸ್ ಇದೆ. 50 FIR ಕೊಡ್ತೀನಿ ನಾನು, ಅರ್ಥ ಆಯ್ತಾ? 50 FIR ಕೊಡ್ತೀನಿ. ಈ ಹೆಣ್ಣು ಮಗಳು, ನಾನು ಇವತ್ತು ಗೌರವ ಕೊಡ್ತೀನಿ ಹೆಣ್ಣು ಮಗಳಂತ. ಈ ಹೆಣ್ಣು ಮಗಳು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಚಾರ್ಜ್ ಮಾಡೋದು, ಪ್ರತಿಯೊಬ್ಬರಿಗೂ. ಬನ್ನಿ ಇವತ್ತು ನೋಡಿ, ಪಾಪ ಭಾಸ್ಕರ್ ಪ್ರಸಾದ್ ನಮ್ಮ ಮೇಲೆ ಒಂದು ಏನೋ ಕೇಸ್ ಹಾಕ್ಸಿದೆ ಶಿವಾಜಿನಗರ ಪೊಲೀಸ್ ಸ್ಟೇಷನಲ್ಲಿ. ಶಿವಾಜಿನಗರ ಪೊಲೀಸ್ ಸ್ಟೇಷನಲ್ಲಿ ನಿನ್ನ ಮೇಲೆ FIR ಆಗಿದ್ದು ಖಂಡಿತ. 7 ಇಯರ್ಸ್ ಏನು ಹೊಸ ಒಂದು ಕಾನೂನು ಬಂದು 7 ವರ್ಷ ಒಳಗಡೆ ಶಿಕ್ಷೆ ಇದ್ರೆ ಅವ್ರನ್ನ ಅರೆಸ್ಟ್ ಮಾಡೋಂಗಿಲ್ಲ, ನೋಟಿಸ್ ಕೊಟ್ಟು ಕರಿಬೇಕಂತೇಳಿ ಒಂದು ಕಾನೂನು ಬಂದಿದೆ. ಹಂಗಾಗಿ ನೀನು ಯಾರೂ ಕರೆದಿಲ್ಲ, ಟಚ್ ಮಾಡಿಲ್ಲ. ನೀನು ಹೋಗಿ ಮೇಲೆ ಸೈಬರಲ್ಲಿ ಕಂಪ್ಲೇಂಟ್ ಕೊಟ್ಟು FIR ಹಾಕ್ಸಿದ್ದ, ಸಂತೋಷ, ತನಿಖೆ ಆಗಲಿ. ಬಟ್ ನೀನು ಮಾಡಿರೋ ಕೆಲಸ ಇವತ್ತು ಆ ಸ್ಪಾಟ್ ಮಾಜರ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ನೀನೇನು ಹೇಳ್ತೀಯಾ? ನನಗೆಲ್ಲ ಪೊಲೀಸ್ ಆಫೀಸರ್ ನನ್ನ ಜಾಬಲ್ಲಿದ್ದಾರೆ, ನೀವೆಲ್ಲ ಓಡಾಡ್ತೀರ, ನನ್ನ ಲೊಕೇಶನ್ ಎಲ್ಲ ಕಂಡಿಡಿಯೋಕೆ ಗೊತ್ತು, ನೀವೇನೇನು ಮಾಡ್ತೀರೆಲ್ಲ ಟ್ಯಾಪಿಂಗ್ ಮಾಡೋಕ್ಕೆ ಗೊತ್ತು, ಆಯಿತಾ? ನನಗೆ ಕಾಂಗ್ರೆಸ್ ಅವ್ರಿಗೆ ಗೊತ್ತು, ಸಿದ್ದರಾಮಯ್ಯ ಗೊತ್ತು, DK ಶಿವಕುಮಾರ್ ಗೊತ್ತು. ಸೊ ಈ ಥರ ಹಲವಾರು ರಾಜಕೀಯ ವ್ಯಕ್ತಿಗಳು ಗೊತ್ತಂತ ಹೇಳ್ಬಿಟ್ಟು ಏನಮ್ಮ ನಿನ್ನ ಮಾತುಗಳು, ನಿನ್ನ ನಡೆ ನುಡಿ. ನಾವು 25 ವರ್ಷ ಸಮಾಜದಲ್ಲಿ ನಾವೆಷ್ಟು ಕಷ್ಟಪಟ್ಟಿದ್ದೀವಿ, ಈ ಸಮಾಜ ಎಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ನಾವೆಷ್ಟು ತ್ಯಾಗ ಮಾಡಿದ್ದೀವಿ, ಆಯಿತಾ? ದಲಿತ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಹೇಳ್ತೀಯಲ್ವಾ? ಯಾರಾದರೂ ದಲಿತ ಹೆಣ್ಣು ಮಕ್ಕಳನ್ನ ಅನ್ಯಾಯ ಮಾಡಿದ್ರೆ ತಂದು ಮುಂದೆ ನಿಲ್ಸಮ್ಮ, ನಿಲ್ಸು, ಡೈರೆಕ್ಟಾಗಿ ನಿಲ್ಸು, ನನ್ನ ಮನೆ ಮುಂದೆ ಕರ್ಕೊಂಬ. ಇಲ್ಲ ನಿನ್ನ ಮನೆ ಅಡ್ರೆಸ್ ಕೊಡು, ನಾನೇ ಬರ್ತೀನಿ ಅಲ್ಲಿಗೆ, ನಾನೇ ಬರ್ತೀನಿ, ನಾನು ಬಂದು ಡೈರೆಕ್ಟಾಗಿ ಮಾತಾಡ್ತೀನಿ. ಸೊ ಅದು ಬಿಟ್ಬಿಟ್ಟು ನೀವು ಈ ರೀತಿ ಫೇಸ್ಬುಕ್ಕು ಬಿದ್ದಿದೆ ಅಂದ್ಬಿಟ್ಟು ಆನ್ಲೈನಲ್ಲಿ 24 ಗಂಟೆ ಫೇಸ್ಬುಕ್ ಬಿಟ್ಟರೆ ನಿನಗೆ ಬೇರೆ ಕೆಲಸನೇ ಇಲ್ಲ ಬಿಡು, ಆಯಿತಾ? ನೀನು ಮಾಡೋ ಶೋಕಿಗೆ ಅರ್ಧ kg ಮೇಕಪ್ ಹಾಕ್ಕೊಂಡು 4 ಕಡೆ ಲೈಟ್ಗಳು ಹಾಕ್ಕೊಂಡು ಎಲ್ಲರನ್ನ ಅವಮಾನ ಮಾಡೋದು. ಏನು ಕೆಲಸ ಮಾಡ್ತೀಯಮ್ಮ ನೀನು? ದುಡ್ಡು ಎಲ್ಲಿಂದ ಬರ್ತದೆ? ಕಾರ್ ಎಲ್ಲಿಂದ ಬಂತು? ನಿನ್ನ ಶೋಕಿ, ನಿನ್ನ ದೌಲತ್ ಎಲ್ಲ ನಮಗೇನು ಗೊತ್ತಿಲ್ಲ ಅನ್ಕೊಂಬಿಟ್ಟ? ಎಲ್ಲ ಹಿಸ್ಟ್ರಿ ಇದೆ, ಆಯಿತಾ? V2 ಸೂರ್ಯ ನಿನ್ನ ಬಗ್ಗೆ ಏನೆಲ್ಲ ನೀನು ಅವನ ಬಗ್ಗೆ ಮಾತಾಡಿದೆ, ಅವನು ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ದ, ಇಡೀ ಕರ್ನಾಟಕ ಜನ ನೋಡೋರೆ ನಿನ್ನ ಯೋಗ್ಯತೆ ಏನಂತ, ಆಯಿತಾ? ಸೊ ಆ ಒಂದು ಕೆಳಮಟ್ಟಕ್ಕೆ ಹೋಗೋಂಥವ್ರು ನಾವಲ್ಲ. ನಾವು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಗೌರವ ಕೊಡೋರು. ಇದೇ ನಾನು ಪ್ರತಿ ವರ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 101 ಜೋಡಿ ಮದುವೆ ಮಾಡಿಸ್ತೀನಿ. ಆ ಹೆಣ್ಣು ಮಕ್ಕಳಿಗೆ ತಾಳಿ, ಸೀರೆ, ಬಟ್ಟೆ, ಗಂಡು ಮಕ್ಕಳಿಗೆ ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು ಪ್ರತಿ ವರ್ಷ
101 ಜೋಡಿ ನಾನು ಮದುವೆ ಮಾಡಿಸಿನಿ ಹೆಣ್ಣು ಮಕ್ಕಳ ಬಗ್ಗೆ ಯೂಟ್ಯೂಬಲ್ಲಿ ಓಪನ್ ಮಾಡಿ ಸಿಗ್ತದೆ. ಅಷ್ಟು ನಮಗೆ ಗೌರವ ಇದೆ ಆಯಿತಾ. ನಾವು ಯಾವತ್ತೂ ಹೆಣ್ಣು ಮಕ್ಕಳನ್ನ ನಿಂದಿಸಬೇಕು, ಬೈಬೇಕು ಆಯಿತಾ. ನೀನು ನನಗೆ ಮಾತಾಡಿದೆಯಲ್ಲ ಮಾತುಗಳು, ಏನೇನು ಮಾತಾಡಿದೆ, ಯಾರು ಫೋನಲ್ಲಿ ಏನೇನು ಮಾತು ಎಲ್ಲ ವಿತ್ ರೆಕಾರ್ಡ್ ಇದೆ ನನ್ನ ಹತ್ರ. ನನಗೆ ಏನು ಭಾಷೆ ಬಳಸಿದ್ಯಾ ನೀನು ಅಂತ. ಸೊ ಆ ಭಾಷೆ ನಾನು ಬಳಸೋಕ್ಕೆ ಇಷ್ಟಪಡಲ್ಲ. ಬಟ್ ನಿನ್ನ ಮಾತಾಡೋಂಥ ಮಾತುಗಳು ಅದು ಜನ ಡಿಸೈಡ್ ಮಾಡ್ತಾರೆ. ನೀನು ಏನು, ನಿನ್ನ ಯೋಗ್ಯತೆ ಏನು, ನೀನು ಎಲ್ಲಿಂದ ಬಂದೆ, ಯಾವ ಮಟ್ಟಿಗಿದೆ ಅಂತ. ಈಗ ಕಳೆದ ವಾರ ಏನು ಯಶವಂತಪುರ ಪೊಲೀಸ್ ಸ್ಟೇಷನ್ಲಿ ಒಬ್ಬ ಅಮಾಯಕ ಹುಡುಗನ ಕರ್ಕೊಂಡೋಗಿ ವಿತೌಟ್ FIR 1 ವಾರ ಅವನ್ನ ಹೊಡೆದು ಕೂಡ ಹಾಕಿ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದೀರಾ. ಅದು ಇಮಿಡಿಯೇಟ್ ತನಿಖೆ ಆಯ್ತದೆ. ಸೊ ಹಾಗಾಗಿ ನಿಮ್ಮ ಒಂದು ಈ ಹುಚ್ಚಾಟ, ಹುಚ್ಚುತನ ಮತ್ತು ಎಲ್ಲರನ್ನೂ ಡಿಗ್ರೇಡ್ ಮಾಡೋದು, ಚಾಲೆಂಜ್ ಮಾಡೋದು, ಪಿ ಮೂರ್ತಿಗೆ ಚಾಲೆಂಜ್ ಮಾಡ್ತೀನಿ ನೀನು. ಪಿ ಮೂರ್ತಿಗೆ ಚಾಲೆಂಜು. ಎಂತೆಂಥ ಮಾತುಗಳು, ಆ ಮಾತು ನನ್ನ ಕೈಲಿ ಬಾಯಲ್ಲೂ ನನಗೆ ಹೇಳೋಕ್ಕೆ ಅಸಹ್ಯ ಅನಿಸ್ತದೆ. ಹಂಗಾಗ್ಬಿಟ್ಟು ನಿನ್ನಂಥ ಎಷ್ಟೋ ಜನ ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿದವರು, ಮತ್ತು ನನ್ನನ್ನು ಮುಗಿಸ್ಬೇಕಂದವರು, ನನ್ನ ಮೇಲೆ ಏನಾರ ಮಾಡಿ ಇವನು ಬೆಳಿತಾನಲ್ಲ ಕ್ಲೋಸ್ ಮಾಡ್ಬೇಕನ್ನೋರು ಎಲ್ಲ ಹೊಂಟದ್ರಮ್ಮ. ನೀನು ಮಾತ್ರ ಬ್ಯಾಲೆನ್ಸ್ ಇದೆಯಾ. ಬಟ್ ಒಂದು ಹೇಳ್ತೀನಿ ಕೇಳು, ನಾವು ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋರು. ನನಗೆ ಕಾನೂನಿದೆ, ನೀನು ಏನು ಬೇಕಾದ್ರೆ ಮಾತಾಡ್ಕೋ. ಪಿ ಮೂರ್ತಿ ರೌಡಿ ಅಂತ ಹೇಳ್ಕೊ, ಕಳ್ತನ ಕೇಸ್ ಅನ್ಕೋ, ಏನು ಬೇಕಾದ್ರೆ ಹೇಳ್ಕೊ. ಬಟ್ ಒಂದು ಮಾತು ಹೇಳ್ತೀನಿ ಕೇಳಿ, ನಿನ್ನ ಒಂದು ಈ ಸುಳ್ಳು, ನಿನ್ನ ಈ ಮುಖವಾಡ, ಈ ನಿನ್ನ ಮಾತುಗಳು ಯಾವತ್ತೂ ತುಂಬ ದಿವಸ ಇರಲ್ಲ. ಆದಷ್ಟು ಬೇಗ ನಿನ್ನ ಮುಖವಾಡ ಎಲ್ಲ ಕಳಿಸ್ತದೆ. ಸೊ ಹಾಗಾಗಿ ನೋಡಿ, SK ಉಮೇಶ್ ಅವರು ಪಾಪ ಎಂಥ ಆಫೀಸರ್ ಬಿಟ್ಟು ನೀನು ಲೋಫರ್ ಅಂತ ಬೈತಿಯಲ್ಲಮ್ಮ. ಅವ್ರು ಎಂಥ ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಂತೆಂಥ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಸರ್ ನಾನು ಇನ್ನೊಂದು ಹೇಳ್ತೀನಿ, ಮಾನ್ಯ ಪೊಲೀಸ್ ಆಯುಕ್ತರು ದಯಾನಂದ ಸಾಹೇಬರಿಗೆ ಈ ಒಂದು ಪವಿತ್ರ ಸಂಧ್ಯಾ ಒಂದಷ್ಟು ಪೊಲೀಸ್ ಆಫೀಸರ್ನ ಇಟ್ಕೊಂಡು ಕೆಲವರು ಒಂದು ಮೊಬೈಲ್ನ ಟ್ಯಾಪ್ ಮಾಡೋದು, ಲೊಕೇಶನ್ ಹಾಕ್ಸೋದು, ಇಂಥವೆಲ್ಲ ಸಾಕಷ್ಟು ಅನಾಹುತಗಳು ಮಾಡ್ತಾರೆ. ದಯವಿಟ್ಟು ಸರ್ ಇವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮತ್ತು ನಾನು ಮೊನ್ನೆ ಏನು ನಮ್ಮ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರ ಮುನಿರತ್ನ ವಿರುದ್ಧ ಹೋರಾಟ ಮಾಡಿದಾಗ ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಮುನಿರತ್ನ ನೀನೆಲ್ಲೋ ಅರೆಸ್ಟ್ ಮಾಡಿದಂತೇಳಿ. ಸೊ ನನಗೆ ಗೊತ್ತಿಲ್ಲ, ಮುನಿರತ್ನ ಹನಿ ಟ್ರಾಪ್ ಕೇಸಲ್ಲಿ ಈ ಹೆಣ್ಮಗಳು ಇರ್ಬೋದು. ದಯವಿಟ್ಟು SIT ತನಿಖೆಯವರು ಇವ್ರನ್ನೂ ಒಂದು ಸಲ ಕರೆದಿ ವಿಚಾರಣೆ ಮಾಡಿ ಆಯಿತಾ. ವಿಚಾರಣೆ ಮಾಡಿ ಆಮೇಲೆ ಮುನಿರತ್ನ ಕೆಲವೊಂದು ಚೇಳಗಳಿಂದ ಇವ್ರನ್ನೆಲ್ಲ ಮೀಟ್ ಮಾಡಿ, ಪಿ ಮೂರ್ತಿ ಇವತ್ತು ಮುನಿರತ್ನ ವಿರುದ್ಧ ಹೋರಾಟ ಮಾಡ್ದ, ಒಂದಷ್ಟು ವಾಯ್ಸ್ ಮಾಡಮ್ಮ, ಏನು ಬೇಕಾದ್ರೆ ಮಾಡಮ್ಮ ಅಂತ ಕೆಲವೊಂದು ವಿಚಾರಗಳನ್ನ ಮುಟ್ಸಿರ್ಬೋದು. ಬಟ್ ಮತ್ತೆ ಒಂದು ಹೇಳ್ತೀನಿ ಕೇಳಿ, ಇವತ್ತು ಅಯ್ಯಮ್ಮ ಹೇಳಿದ್ಲು ನನ್ನ ಜೀವಕ್ಕೆ ಏನೇ ಆದರೂ ಪಿ ಮೂರ್ತಿ ಕಾರಣ ಅಂತ. ಅಯ್ಯೋ ನಿನ್ನ ಜೀವಕ್ಕೆ ಏನಾಯ್ತದಮ್ಮ, ನೀವೇ ಇನ್ನೊಂದು ಜೀವನ ಕೊಂದ್ಬಿಟ್ಟು ಕೊಲೆ ಮಾಡ್ಬಿಟ್ಟು ಜೈಲಲ್ಲಿ ಹೋಗಿ ಬಂದಿರ್ತೀಯ. ಇವತ್ತು ನಿನಗೆ ಎಲ್ಲ ರೂಢಿಗಳು ಎಲ್ಲರೂ ಫುಲ್ ಟಚ್ ಇದ್ದಾರೆ. ಜೈಲಿಂದ ಎಲ್ಲ ನೀನು ಫೋನ್ ಬರ್ತದೆ, ಮೆಸೇಜ್ ಬರ್ತದೆ, ಎಲ್ಲ ಡೀಲಿಂಗ್ಗಳು ಮಾಡ್ತೀಯ. ಎಲ್ಲೆಲ್ಲಿ ಇಲ್ಲಿಗಲ್ ವರ್ಕ್ ನಡೀದು ಅಲ್ಲೆಲ್ಲ ಹೋಗ್ಬಿಟ್ಟು ನೀನು ನಾನು ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಸಿ ರೋಲ್ ಕಾಲ್ ಮಾಡ್ತೀಯ. ಅಂತ ರೋಲ್ ಕಾಲ್ ಮಾಡೋ ಜೀವನ ನಮ್ದಲ್ಲ, ಅರ್ಥ ಆಯ್ತಮ್ಮ. ನಾವು ಯಾವ ರೋಲ್ ಕಾಲು ಮಾಡೋಕ್ಕೆ ಹೋಗಲ್ಲ. ಇವತ್ತರೆಗೂ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ವರ್ಷ ನಾನು ಹೋರಾಟ ಮಾಡಿದ್ದೀನಿ. ಒಂದು ಸರ್ಕಾರಿ ಆಫೀಸಲ್ಲಿ ಎಲ್ಲರೂ ಹೋಗ್ಬಿಟ್ಟು ನಾನು ಆಟಿ ಹಾಕಿರೋದಾಗಲಿ, ಇಲ್ಲ ಕರಪತ್ರ ಇಟ್ಕೊಂಡು ನನಗೆ ಕಲೆಕ್ಷನ್ ಕೊಡಿ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂತ ಆಗಲಿ, ಎಲ್ಲರೂ ಕೇಳಿದರೆ ನೀವು ಅಧಿಕಾರಿಗಳನ್ನ ಕೇಳ್ಕೊಳ್ಳಿ. ಸೊ ನಾವು ಸ್ವಂತ ವ್ಯವಹಾರಗಳು ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಈ ಮಟ್ಟ ನಾವು ಬೆಳೆದು ಬಂದಿದ್ದೀವಿ. ಬಿಟ್ಟರೆ ನಿಂತರ ಅಡ್ಡದಾರಿಲಿ ಹೋಗಿ ನಾನು ಯಾವತ್ತೂ ನಾನು ಸಂಪಾದನೆ ಮಾಡಿಲ್ಲ. ಇವತ್ತು ನನ್ನ ಕುಟುಂಬ, ನೀನೇನಂದೆ BDI ಸೈಟಲ್ಲಿ ಮನೆ ಕಟ್ಟಿದೆ ಅಂದೆ. ಫಸ್ಟ್ ಆಫ್ ಆಲ್ ನನ್ನ ಸೈಟ್ BDI ಸೈಟ, ರೆವಿನ್ಯೂ ಸೈಟ್ ಅನ್ನೋದೇ ನಿನಗೆ ಗೊತ್ತಿಲ್ಲ. ಹಾಗಾಗಿ ನಾವು ಹೇಳೋದಿಷ್ಟೇ, ಇವತ್ತು ನನ್ನ ಅಂಬೇಡ್ಕರ್ ಸೇನೆ ಎಲ್ಲ ರಾಜ್ಯ ಮುಖಂಡರು ಸಾಕಷ್ಟು ಜನ ಹುಡುಗರು ಯುವಕರು ಹೇಳಿದ್ರು, ಅಣ್ಣ ನಾವೆಲ್ಲ ಫೇಸ್ಬುಕ್ ಲೈವ್ ಬರ್ತೀವಿ, ಅವಳ ಬಗ್ಗೆ ಮಾತಾಡ್ತೀನಿ. ನಾನು ಹೇಳಿದಪ್ಪ, ಅವರು ಮಾತಾಡ್ತಂತ ನೀವು ಮಾತಾಡಬೇಡಿ. ಯಾಕಂದರೆ ನಮಗೆ ಒಂದು ಸಂಸ್ಕೃತಿ ಇದೆ, ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಕೃತಿ. ಆ ಒಂದು ಸಂಸ್ಕೃತಿ ಬಿಟ್ಟು ನಾವು ದಾಟಬಾರ್ದು. ಸೊ ಹಾಗಾಗಿ ಅವ್ರು ಏನು ಬೇಕಾದ್ರೆ ಮಾತಾಡಲಿ, ನನಗೆ ಏನು ಬೇಕಾದ್ರೆ ಪಟ್ಟ ಕಟ್ಟಲಿ, ಅದೆಲ್ಲ ಭಗವಂತ ನೋಡ್ಕೊಳ್ತಾನೆ. ಕಾನೂನಿದೆ, ನಾವೆಲ್ಲ ಕಾನೂನಿಗೆ ಗೌರವ ಕೊಟ್ಟು ನಾವು ನಡಿಬೇಕಾಗ್ತದೆ. ನೀವು ಕಾನೂನ ಕೈ ತೊಳ್ಕೊಬೇಡಿ. ಯಾಕಂದ್ರೆ ಅವಳು ದೊಡ್ಡ ಕ್ರಿಮಿನಲ್ಲು, ಎಲ್ಲ ಥರ ಅವಳಿಗೆ ಸಂಬಂಧಗಳಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ಎಷ್ಟು ಜನ ಹೆಣ್ಣು ಮಕ್ಕಳು ಮತ್ತು ಯುವಕರು ಸರ್ಕಾರಿ ಕೆಲಸ ಕೊಡಿಸಿ ಅಂತ ಹೇಳ್ಬಿಟ್ಟು ಕೋಟಿಗಟ್ಟಲೆ ಮೋಸ ಮಾಡಿರೋ ಹೆಣ್ಣುಮಗಳು. ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ತನಿಖೆ ಮಾಡಿ, ನನ್ನನ್ನು ತನಿಖೆ ಮಾಡಿ. ನಾವೇನಾದರೂ ತಪ್ಪು ಮಾಡಿದರೆ ಖಂಡಿತವಲ್ಲೂ ನಾನು ಪೊಲೀಸರಿಗೆ ತಲೆ ಬಗ್ತೀನಿ. ಇವತ್ತು ನಮಗೆ
ಆ ಅಮ್ಮ ಹೇಳ್ತಾಳೆ, ನೀನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗು, ನಾನು ID ಕಾರ್ಡ್ ಹಾಕ್ಕೊಂಡು ಹೋಗ್ತೀನಾ, ವಿಸಿಟಿಂಗ್ ಕಾರ್ಡ್ ಹಾಕ್ಕೊಂಡು ಹೋಗ್ತೀನಾ ಪೊಲೀಸ್ ಸ್ಟೇಷನಲ್ಲಿ? ಏನು ಪೊಲೀಸ್ ಸ್ಟೇಷನ್ ಹೋದಟ್ಗೇನು ದುಡ್ಡೇನ ಕೊಡ್ತಾರಾ? ಯಾರಾದರೂ ನಮ್ಮವ್ರಿಗೆ ಬಡವ್ರಿಗೆ ಅನ್ಯಾಯ ಆದಾಗ, ಸರ್ ನಮ್ಮವ್ರಿಗೆ ಅನ್ಯಾಯ ಆಗಿದೆ, ದಯವಿಟ್ಟು ಇದು ಒಂದು ಸ್ವಲ್ಪ ಆ್ಯಕ್ಷನ್ ತೊಗೊಳ್ಳಿಂದ ನಾವು ಮಾತಾಡಕ್ಕೆ ಹೋಗ್ತೀವಿ, ವಿಶ್ವಾಸದಲ್ಲಿ ಹೋಗ್ತೀವಿ, ಸ್ನೇಹಿತರಾಗಿದ್ದೀವಿ. ಅವ್ರ ಮನೆ ಕಾರ್ಯಕ್ರಮ ಆದರೆ ನಾವು ಹೋಗ್ತೀವಿ, ನಮ್ಮ ಮನೆ ಕಾರ್ಯಕ್ರಮ ಅವ್ರು ಬರ್ತಾರೆ. ಆ ಥರ ಒಂದು ನಾವು ಪೊಲೀಸು ನಮ್ಮ ಬಗ್ಗೆ ಒಡನಾಟ ಇಟ್ಕೊಂಡಿರೋದು. ಜ್ಞಾನ ಭಾರತಿಯಲ್ಲಿ ಏನೋ ಹಿಂದೆ ಒಂದಷ್ಟು ದಲಿತರ ಜಮೀನು ವಿರುದ್ಧ ಹೋರಾಟ ಮಾಡಿದೆ. ಒಂದು ಹೋರಾಟಗಾರರಿಗೆ ಪೊಲೀಸ್ ಕೇಸನ್ನು ಹೊಸ್ತಲ್ಲ. ಸೊ ಹಾಗಾಗಿ ನನ್ನ ಮೇಲೆ ಸತ್ಯವಾಗಲೂ ನಾವು ತಪ್ಪು ಮಾಡಿ ಒಂದಷ್ಟು ಕೆಲವು ನಿಮ್ಮಂಥವರಿಂದ ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು FIR ಹಾಕ್ಸಿರ್ತೀರ, ಅವೆಲ್ಲ ಸಹಜ. ಬಟ್ ನಮ್ಮ ಮೇಲೆ FIR ಆಗಿದೆ, ಕೇಸ್ ಇದೆ ಅಂತೇಳಿ ಇವತ್ತು ನಾನೇನು ಹೋರಾಟ ಬಿಟ್ಟಿಲ್ಲ. ಆಯ್ತೇನಮ್ಮ? ಇವತ್ತು ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲೂ ಅಂಬೇಡ್ಕರ್ ಸೇನೆ ಹುಡುಗರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಒಂದೇ ಒಂದು ರಾಜ್ಯ ಮಟ್ಟದ ಒಂದು ಕರೆ ಕೊಟ್ಟರು ಕೂಡ ಪ್ರತಿಯೊಬ್ಬರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಇವತ್ತಿಗೆ ಬನ್ನಿ, ನಮ್ಮ ಆಫೀಸ್ ಬನ್ನಿ, ನಮ್ಮ ಮನೆಗೆ ಬನ್ನಿ, ರಾಜ್ಯದಲ್ಲಿ ಯಾವುದೇ ಜಿಲ್ಲಾ ಮಟ್ಟ ಹುಡುಗರು ಬಂದು ಅವ್ರು ಊಟ ಮಾಡಿಸಿ, ಪ್ರೀತಿಯಿಂದ ಮಾತಾಡಿಸಿ, ಸರ್ಕಾರದ ಲೆವೆಲ್ ಏನೇನು ಕೆಲಸ ಆಗ್ಬೇಕಂತೇಳಿ ನಾವು ಪ್ರಾಮಾಣಿಕ ಮಾಡಿ ಕಳಿಸ್ತೀವಿ. ಅಂಥ ಒಂದು ಪ್ರಾಮಾಣಿಕ ಇರ್ತಕ್ಕಂಥ ಬುದ್ಧ ಬಾಸು ಅಂಬೇಡ್ಕರ್ ನಂಬ್ಕೊಂಡು ಜೀವನ ಮಾಡೋರು ನಾವು. ನಮ್ಮನ್ನು ನೀನು ಈ ರೀತಿ ಕೆಟ್ಟದಾಗಿ ಮಾತಾಡ್ತೀಯಲ್ವಾ? ಸೊ ಹಾಗಾಗಿ ಇದನ್ನು ಎಲ್ಲ ನನ್ನ ಸ್ನೇಹಿತರು ಬಂಧುಗಳು ದಯವಿಟ್ಟು, ನಾನೇನಾದ್ರು ತಪ್ಪು ಮಾಡಿದರೆ ನೀವು ಏನು ಬೇಕಾದ್ರೂ ನಮಗೆ ಶಿಕ್ಷೆ ಕೊಟ್ಟು ನಾವು ತೊಳಕ್ಕೆ ರೆಡಿ ಇದ್ದೀವಿ. ಬಟ್ ಇಲ್ಲದ ಸಲ್ಲದ ಮಾತಿದ್ದ ದಿಸಕ್ಕೆ 5 ಸರಿ ಫೇಸ್ಬುಕ್ಕಲ್ಲಿ ಬರೋದು, ಫೇಸ್ಬುಕ್ಕಲ್ಲಿ ಹಾಕೋದು, ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತೇಳಿ ಇವೆಲ್ಲ ಮಾಡ್ತೀವಿ. ಇವೆಲ್ಲ ಡ್ರಾಮಾ ಎಲ್ಲ ಜಾಸ್ತಿ ಸರಲ್ಲ. ತಾಳ್ಮೆ ಅನ್ನೋದಿರಬೇಕು. ಹೆಣ್ಮಕ್ಳು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ನಾಡಿನ ಒಂದು ಸಂಪತ್ತು. ಆಯಿತಾ? ಹೆಣ್ಣಂದರೆ ನಾವು ದೇವರಂತ ಕೈ ಮುಗಿತೀವಿ. ಆದರೆ ನಿನ್ನಂಥ ಹೆಣ್ಣು ನಿಜವಾಗ್ಲೂ ಈ ಒಂದು ಭೂಮಿ ಮೇಲೆ ಇರೋದೇ ವೇಸ್ಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ಈ ಒಂದು ಸಂಧ್ಯಾ ನಾಗರಾಜ್ ಈ ಹೆಣ್ಣುಮಗಳು ನನ್ನ ಬಗ್ಗೆ ಏನೇನು ಮಾತಾಡಿದಾಳೋ ಅದೆಲ್ಲವನ್ನು ಸಂಪೂರ್ಣ ತಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಕಾನೂನು ಹೋರಾಟ ನಾನು ಮಾಡ್ತೀನಿ. ಅವ್ರಿಗೆ ಕೆಪಾಸಿಟಿ ಇದ್ದರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಏನೇ ಮಾಡಿದ್ರೂ ಸತ್ಯತೆ ಕಣ್ಮುಂದೆ ಇರಬೇಕು. ನಾನು ಇವಾಗ ಎಲ್ಲ ಡಾಕ್ಯುಮೆಂಟ್ ತಂದುಕೊಟ್ಟೆ, ಆ ಥರ ಅದೇ ನಾವೇನು ತಪ್ಪು ತಂದು ಡಾಕ್ಯುಮೆಂಟ್ ತೋರಿಸ್ಲಿ. ಸುಮ್ಮನೆ ಬಾಯಿ ಐತೆ ಅಂದ್ಬಿಟ್ಟು ಶಿವಾಜಿನಗರ ಪೊಲೀಸ್ ರೋಡಲ್ಲಿ ನಿಂತ್ಕೊಂಡು ಈಚೆಗಡೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ನನ್ನ ಮೇಲೆ ಕೇಸ್ ಹಾಕ್ಸ್ಬಿಟ್ರು, 7 ಜನ FIR ಹಾಕ್ಸ್ಬಿಟ್ಟೆ, ನಾನೇನು ಮಾಡ್ಕೊಳಕ್ಕಾಗಿಲ್ಲ, ಹಂಗಿಂಗೆ ನೀನು ಮೊದಲೇ ಬಾಯಿ ಬಡ್ಕಿ ನೀನು ಕಂಡ್ರೆ ನಿನ್ನ ಮೇಲೆ ಯಾರು ಅಪ್ಪ ಯಾಕಪ್ಪ ಇವಳು ಸವಾಸ ಬೇಕು ಅಂತ ಹಿಂದಕ್ಕೆ ಹೋಗ್ತಾರೆ. ಆಯಿತಾ? ಆದರೆ ನಾವು ನೀನು ಮಾಡಿರೋ ತಪ್ಪನ್ನ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋಕ್ಕಲ್ಲ. ನಾನು ಕಾನೂನುಬದ್ಧವಾಗಿ ನಿನ್ಗೆ ಏನೇನು ಮಾಡಬೇಕೋ ನಾವು ಹರಿರಾಮ್ ಸಾಹೇಬರು, ಭಾಸ್ಕರ್ ಪ್ರಸಾದ್, ನಾವು ಲೀಗಲಾಗಿ ನಾವು ಅದನ್ನು ಆ್ಯಕ್ಷನ್ ತಗೊಳ್ತೀವಿ. ನಮ್ಮ ಬಗ್ಗೆ ನೀನು ಏನೇ ಕೆಟ್ಟ ಪ್ರಚಾರ ಅಪಪ್ರಚಾರ ಮಾಡಿದ್ರು ನನಗೇನು ಬೇಜಾರಿಲ್ಲಮ್ಮ. ನಾನು ಇನ್ನೂ ಒಂದಷ್ಟು ಬೇಕಾದ್ರೆ ಬೈಕೋ, ನಿನಗೆ ಸಂತೋಷ ಆಗಷ್ಟು ಬೈಯಿ, ಖುಷಿ ಆಗಷ್ಟು ಬೈಯಿ. ಯಾಕಂದರೆ ನಾನು ನೇರ್ಪಾಗಿದ್ದೀನಿ. ನಾನು ಯಾವ ಕೊಲೆನೂ ಮಾಡಿಲ್ಲ, ಯಾವ 8 ತಿಂಗಳು ಜೈಲಿಗೂ ಹೋಗಿಲ್ಲ. ನನ್ನ ಇತಿಹಾಸದಲ್ಲಿ ಇವತ್ತು ತನಕನೂ ಒಬ್ಬರಿಗೆ ನಾವು ಮೋಸನೂ ಮಾಡಿಲ್ಲ. ಆಯಿತಾ? ನನ್ನ ಸಂಘಟನೆ ಎಷ್ಟೋ ಜನ ಇವತ್ತು ಯುವಕರು ಹೆಣ್ಮಕ್ಳು ಸಂಘಟನೆ ಬಂದು ಅವ್ರನ್ನ ಲೀಡ್ರಾಗಿ ಬೆಳೆಸಿದ್ದೀವಿ. ನಮ್ಮ ಮನೇಲಿ ಊಟ ಮಾಡಿದ್ದಾರೆ. ಇವತ್ತು ನಮಗೆ ಅಷ್ಟೇ ಅಭಿಮಾನ ಐತೆ. ಇವತ್ತು ಎಷ್ಟು ಜನ ನಮಗೆ ಫೋನ್ ಮಾಡೋಣ, ನಾವಿದ್ದೀವಿ ಬರಲ್ಲ ಅಂತಾರೆ. ಹಂಗಾಗ್ಬಿಟ್ಟು ಇದೇನು ಬರೋಂಥ ವಿಚಾರ ಅಲ್ಲ ಇದು. ಇವೆಲ್ಲ ಸಹಜ. ಹೋರಾಟಗಾರರಿಗೆ ನಾವು ಬೆಳಿಬೇಕಾದ್ರೆ ಒಂದಷ್ಟು ಜನ ನಮಗೆ ಕಲ್ಲು ಹೊಡೆಯೋದು, ನಡೆಯೋ ಜಾಗದಲ್ಲಿ ಮುಳ್ಳಾಕೋದು, ಆಮೇಲೆ ಹಲವಾರು ಸಮಸ್ಯೆ ಇದು ನನ್ನೊಬ್ಬನಿಗಂತಲ್ಲ, ಆಲ್ಮೋಸ್ಟು ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಹೋರಾಟಗಾರ ಆಗಿರ್ಬೋದು, ಎಲ್ಲರಿಗೂ ಇವೆಲ್ಲ ಸಮಸ್ಯೆ ಇದ್ದಿದೆ. ಹಾಗಾಗಿ ಈಗ ಏನು ನಮ್ಮ V2 ಸೂರ್ಯ ನಿನ್ನೆ ಫೋನಲ್ಲಿ ಮಾತಾಡಿದೆ, ಏನಪ್ಪಾಜಿ ಇದು ಇವಳು ಆರ್ಭಟ ಆಗ್ಬಿಟ್ಟಿದೆ. ನಾನು ಹೇಳಿದೆ, ನೋಡಪ್ಪ ಸೂರ್ಯ, ಇದು ಇಲ್ಲ ಸಲ್ಲದ ವಿಚಾರಗಳು ನೀನು ಎಲ್ಲ ಗೊತ್ತು ಆ ಎಮ್ಮನ ಬಗ್ಗೆ. ಈಗ ಇದು ಎಷ್ಟು ದಿವಸ ಅಂತ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಯ್ತದೆ. ನಮಗಂತೂ ಇದು ನೋಡಿ ಬೇಜಾರಾಗಿದೆ. ಇದು ನೀನೇ ನೋಡ್ಕೊಳಪ್ಪ ಅಂತೇಳಿ ನಾನು ಸೂರ್ಯನಿಗೆ ಹೇಳಿದೆ. ಆಮೇಲೆ ಒಂದಷ್ಟು ದೊಡ್ಡ ಮಾಧ್ಯಮಗಳಿಗೆಲ್ಲ ಬಾಯಿ ಬಂದೆಲ್ಲ ಬೈಯೋದು, ಏನ್ರಿ ಮೀಡಿಯಾ ಅನ್ನೋದು. ನಾನು ಹೇಳೋದೊಂದು, ಯಾರಾದರೂ ಏನಾದ್ರು ಒಂದಷ್ಟು ತಪ್ಪು ಮಾಡಿದ್ರೆ ಅದನ್ನು ಕೇಳೋಕ್ಕೆ ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ. ಈ ಹೆಣ್ಮಗಳು ಪೋಸ್ಟ್ ಹಾಕ್ಬಿಟ್ಟು ಅವನು ಬೈಯೋದು, ನಿನ್ನೆ ಮಾಡೋಂಥದ್ದು ನಿನಗೆ ಯಾರಮ್ಮ ರೈಟ್ಸ್ ಕೊಟ್ಟರು ಹೇಳು? ನೀನು ಕೇಳ್ತೀಯಾ ನನ್ನ ಬಗ್ಗೆ ಮಾತಾಡೋಕ್ಕೆ, ನನ್ನ ವೀಡಿಯೋಸು ಶೇರ್ ಮಾಡೋಕ್ಕೆ ನೀನು ಯಾರು ರೈಟ್ಸ್ ಕೊಟ್ಟು ನಾನು ಕೇಳ್ತೀಯಲ್ಲ? ನಾನು ನಿನ್ನ ವೀಡಿಯೋ ಶೇರ್ ಮಾಡಿರಲಿಲ್ಲ, ನಿನ್ನ ಬಗ್ಗೆ ಮಾತಾಡಿಲ್ಲ. ಯಾವಾಗ ನೀನು ನನ್ನ ಫೋಟೋ ಹಾಕ್ಬಿಟ್ಟು ನನ್ನ ಬಗ್ಗೆ ನೀನು ಫೇಸ್ಬುಕ್ಕಲ್ಲಿ ಹಾಕ್ದೋ, ಅಲ್ಲಿಂದ ನೀನು ಮಾಡಿರ್ತಕ್ಕಂಥ ಏನು ಅನ್ಯಾಯಗಳು, ದೌರ್ಜನ್ಯಗಳು, ಅದು ಕೆಲವು ವಾಟ್ಸಪ್ ಯೂಟ್ಯೂಬಲ್ಲಿತ್ತು, ಅದನ್ನು ತೆಗೆದು ನಾನು ಶೇರ್ ಮಾಡಿದ್ದೀನಿ. ಆಯ್ತು? ಯಾಕಂದರೆ ನನ್ನ ಬಗ್ಗೆ ನಾನು ಅಪಪ್ರಚಾರ ಮಾಡ್ತಿದ್ದೆಲ್ಲ, ಬಟ್ ನೀನೇನಂತ ಜನಕ್ಕೆ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಎಲ್ಲ ನಾನು ನನ್ನ ಪ್ರೀತಿಯ ಸ್ನೇಹಿತರು, ಕನ್ನಡದ ಬಂಧುಗಳಲ್ಲಿ ನನ್ನ ಎಲ್ಲ ದಲಿತ ಅಣ್ಣ ಕೇಳ್ಕೊಳ್ಳೋ ಇಷ್ಟೇ.
ಈ ಒಂದು ಸಂಧ್ಯಾ ಪವಿತ್ರ ನಾಗರಾಜು ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ. ನಾನು ಕಾನೂನು ಹೋರಾಟ ಮಾಡಿ ರೆಡಿ ಇದ್ದೀನಿ. ಇನ್ನು ಮುಂದೆ ಕಾನೂನು ಇರ್ತದೆ. ಅವ್ರು ನನ್ನ ಬಗ್ಗೆ ಏನು ಹೇಳಿದ್ರು ನನಗೆ ಸಂತೋಷ. ನನಗೆ ಲೈವಲ್ಲಿ ಬಂದು ಮಾತಾಡೆ. ನಾನು ಯಾವತ್ತೂ ಸುಮ್ಮನೆ ಲೈವಲ್ಲಿ ಬರಲ್ಲ. ಯಾಕಂದರೆ ಇದು 4-5 ದಿವಸದಿಂದ ಬೆಳಗ್ಗೆ ಸಾಯಂಕಾಲ ಏನು ಮೂರ್ತಿ ನಿನಗೆ ತಾಕತ್ತಿಲ್ಲ, ಎಲ್ಲಿ ಬರ್ತೀಯ? ಅಲ್ಲಮ್ಮ, ನಾನು ಬೆಂಗಳೂರು ಹುಟ್ಟು ಬೆಳೆದವನು, ಕಾವೇರಿ ನೀರು ಕುಡ್ದವನು, ಆಯಿತಾ? ಬೆಂಗಳೂರಲ್ಲಿ ಎಲ್ಲ ಮೂಲೆ ಗಲ್ಲಿ ನಮ್ಗೆ ಗೊತ್ತು, ಅರ್ಥ ಆಯ್ತಾ? ನನಗೆ ನೀನು ಎಲ್ಲಿ ಬರ್ತೀಯಮ್ಮ? ಬರ್ತೀನಿ, ಒಬ್ಬನೇ ಬರ್ತೀನಿ, ಹೇಳಮ್ಮ. ನಾನೇನು ದಂಡು ದಾಳಿಗಳನ್ನ ಕಟ್ಕೊಂಡ್ರೆ ಒಬ್ಬನೇ ಬರ್ತೀನಿ. ಅದೇನು ನಿನ್ನ ಕೈಲಿ ಸಾಧ್ಯ ಆಯ್ತದ ಮಾಡಮ್ಮ. ಹೋಲಿ, ನಿನಗೆಷ್ಟು ಕೋಪ ಆಯ್ತು, ಅದೇನೇನು ಮಾಡ್ಬೇಕಂತಿದೆ ಮಾಡಮ್ಮ, ಒಬ್ಬನೇ ಬರ್ತೀನಿ ನಾನು, ಆಯಿತಾ? ನಾನೇನು ದಂಡು ದಾಳಿ ಕಟ್ಕೊಂಬರಲ್ಲ, ಒಬ್ಬನೇ ಬರ್ತೀನಿ ನಾನು. ಸೊ ಹಾಗಾಗಿ ನನ್ನ ಮೇಲೆ ನಿನಗೆ ಏನೇ ಕೋಪ ಇದ್ರೂ ಬಂದು ನೇರವಾಗಿ ಮಾತಾಡು. ನಮ್ಮ ಆಫೀಸು, ನಮ್ಮ ಮನೆ ಯಾವಾಗಲೂ ತೆರೆದಿರ್ತದೆ. ಮತ್ತು ನೀನೇ ಖರೀದಿಸದ ಬೇಕಾದ್ರೆ ನಾನೇ ಬರ್ತೀನಿ, ಆಯಿತಾ? ನಾನು ಡಾಕ್ಯುಮೆಂಟ್ ತರ್ತೀನಿ, ನೀನು ಡಾಕ್ಯುಮೆಂಟ್ ತಗೊಂಬ, ತರ್ತೀವಿ ಡಾಕ್ಯುಮೆಂಟು. ಮಾತಾಡು. ನನ್ನ ತಪ್ಪಿದ್ರೆ ನಾನು ಒಪ್ಕೊಳ್ತೀನಿ, ನಿನ್ನ ತಪ್ಪು ನೀನು ಒಪ್ಕೋ. ಅದು ಬಿಟ್ಬಿಟ್ಟು ಫೇಸ್ಬುಕ್ ಇದೆ ಅಂದ್ಬಿಟ್ಟು ಎಲ್ಲ ಕಡೆ ಫೇಸ್ಬುಕ್ ಮಾತಾಡೋದಲ್ಲ. ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಮಾಡೋರಲ್ಲ ಯಾರು ಬರಲ್ಲಮ್ಮ. ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದ ಒಳ್ಳೆತನ ಇದ್ದರೆ ಪ್ರತಿಯೊಬ್ಬರು ಸಪೋರ್ಟಿಗೆ ಬಂದೇ ಬರ್ತಾರೆ. ಹಾಗಾಗಿ ಬಂಧುಗಳ ಈ ಒಂದು ಸಂಧ್ಯಾ ಪವಿತ್ರ ನಾಗರಾಜ್ ಮಾಡಿರ್ತಕ್ಕಂಥ ನನ್ನ ಮೇಲೆ ಏನೇನು ಬೈದಿದ್ದಾರೋ ಆಲ್ರೆಡಿ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟು ನೆನ್ನೆನೇ ಕೊಟ್ಟಿದ್ದೆ. ನಾನು ಊರಲ್ಲ, ಟೆಂಪಲ್ ಬಂದಿದ್ದೀನಿ, ನಾಳೆ ಬೆಳಗ್ಗೆ ಬೆಂಗಳೂರು ಬರ್ತಾಯಿದ್ದೀನಿ. ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀನಿ, ಲೀಗಲ ನಾನು ಫೈಟ್ ಮಾಡ್ತೀನಿ. ನಾನು ಅವ್ರ ಥರ ನನ್ನ ಬಾಯಿ ಇದೆ, ಫೇಸ್ಬುಕ್ ಲೈವ್ ಇದೆ ಅಂತ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಅಂಬೇಡ್ಕರ್ ಸೇನವರು ದಯವಿಟ್ಟು ಯಾರು ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಬೇಡಿ. ಅವ್ರು ಮಾಡ್ತಾರಂತ ನಾವು ಮಾಡೋದು ನಮಗೂ ಅವ್ರಿಗೆ ಏನು ಸಂಬಂಧ ಇರಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಕೈ ಮುದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಯಾರು ಆ ಹೆಣ್ಮಗಳ ಬಗ್ಗೆ ನೀವು ಕೆಟ್ಟದಾಗಿ ಕಮೆಂಟ್ಸ್ ಮಾಡಬೇಡಿ. ನಮಗೆ ನಮ್ಮ ಕಾನೂನು ಹೋರಾಟ ಇರ್ತದೆ. ನನ್ನ ಬಗ್ಗೆ ಏನು ಬಗ್ಗೆ ಹೇಳ್ಕೊಂಡು ಓಡಾಡಲಿ, ಆಯಿತಾ? ಇವತ್ತು ನಾವು ಮಾಡಿರ್ತಂಥ ಕೆಲಸ ಒಳ್ಳೆ ಕೆಲಸ. ಇವತ್ತು ನಮ್ಮನ್ನು ಬುದ್ಧ ಬಾಸ್ ಅಂಬೇಡ್ಕರ್ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಏನು ಕೆಲವು ದಿನ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಾವೆಲ್ಲ ಅವ್ರು ಏನೇ ಅಂದ್ಕೊಂಡ್ರು ನಮ್ಮ ಮಾಡೋ ಕೆಲಸ ಬೇಕಾದಷ್ಟಿದೆ. ನಾನು ಮಾಡೋ ಕೆಲಸ ಜೀವನದಲ್ಲಿ ಬೇಕಾದಷ್ಟಿದೆ. ನನ್ನನ್ನು ನಂಬ್ಕೊಂಡು ಎಷ್ಟೋ ಜನ ಯುವಕರು, ಯುವತಿಯರು, ನನ್ನ ಅಣ್ತಂದಿರು ಎಷ್ಟೋ ಜನ ಇದ್ದಾರೆ. ನನ್ನ ಕಡೆಯಿಂದ ಅವ್ರಿಗೆಲ್ಲ ನಾವು ಸೇವೆ ಮಾಡಬೇಕು ಮತ್ತು ಅವ್ರ ಪರವಾಗಿ ನಿಲ್ಲಬೇಕು. ಮತ್ತು ನನ್ನ ಅಚೀವ್ಮೆಂಟ್ ಬೇರೆ ಥರದ ಈ ರಾಜ್ಯದಲ್ಲಿ ಏನೋ ಒಂದು ಆಗ್ಬೇಕಂತೇಳಿ. ಸೊ ಇಂಥವ್ರ ಬಗ್ಗೆ ನಾನು ಯೋಚನೆ ಮಾಡಿ ಇದರಿಂದ ನಾನು ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಒಂದು ಮಾತು ಹೇಳ್ತೀನಿ ಕೇಳಿ, ನಾನು ಯಾರ ತಂಟೆಗೂ ಹೋಗಲ್ಲ. ನನ್ನ ತಂಟೆಗೆ ಬಂದರೆ ಯಾವನೇ ಆಗಲಿ ಯಾವಳೆ ಆಗಲಿ ಬಿಡೋಂಥ ಮಾತೇ ಇಲ್ಲ. ಇದು ಫಸ್ಟ್ ಆ್ಯಂಡ್ ಲಾಸ್ಟು. ಇನ್ನೊಂದು ಸರಿ ನನ್ನ ಬಗ್ಗೆ ಏನಾದ್ರು ನೀನು ಕೆಟ್ಟದಾಗಿ ಮಾತಾಡಿದೆ ಅದು ಸರಿ ಇರಲ್ಲ. ಸಂಧ್ಯಾ, ನಿನಗೆ ಹೇಳ್ತಾರೋ ಸಂಧ್ಯಾ ಪವಿತ್ರ, ಆಯಿತಾ? ನಾನು ನಿನ್ನ ಥರ ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿಲ್ಲ, ನಾವೆಲ್ಲ ಒಳ್ಳೆ ತಂದೆಯಲ್ಲಿ ಸಂಪಾದನೆ ಮಾಡಿದ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಭಾರತ್, ಜೈ ಕರ್ನಾಟಕ.